ಸರ್, ಈಗ ಮಂದಿ ಹೇಳಿಕೆ ಸಂಬಂಧಪಟ್ಟಾಗ ತಾವು ತಮ್ಮ ಮೇಲೆ ಆಗಿರ್ತಕ್ಕಂಥ FIR ರದ್ದನ್ನು ಕೋರಿ ಹೈಕೋರ್ಟಿಗೆ ತಾವು ಹೋಗಿದ್ದೀರಾ ಏನು? ನೋಡಿ, ನಾವು ಸಾರ್ವಜನಿಕ ಜೀವನದಲ್ಲಿರೋರು, ನಮಗೆ ಪ್ರಶ್ನಿಸೋದಕ್ಕೆ ಪರಿಹಾರ ಕಂಡುಕೊಳ್ಳೋಕ್ಕೆ ನಮಗಿರೋದು ಎರಡೇ ದಾರಿ. ಒಂದು ನ್ಯಾಯಾಲಯ, ಇನ್ನೊಂದು ಜನತಾ ನ್ಯಾಯಾಲಯ. ವಿಷಯವನ್ನು ನ್ಯಾಯಾಲಯಕ್ಕೂ ತಗೊಂಡೋಗ್ತೀವಿ, ಜನತಾ ನ್ಯಾಯಾಲಯಕ್ಕೂ ತಗೊಂಡೋಗ್ತೀವಿ. ಯಾವುದೇ ವಿಷಯಕ್ಕೆ ನಮಗೆ ಸಾರ್ವಜನಿಕ ಜೀವನದಲ್ಲಿರುವಂಥ ನಾವು ನ್ಯಾಯ ನಿರೀಕ್ಷೆ ಮಾಡೋದು ಎರಡೇ ನ್ಯಾಯಾಲಯದಲ್ಲಿ. ನ್ಯಾಯಾಲಯ ಮತ್ತು ಜನತಾ ನ್ಯಾಯಾಲಯ ಎರಡು ಕಡೆಗೆ ತಗೊಂಡೋಗ್ತೀವಿ. ಆಮೇಲೆ ಈ KPSC ಹಗರಣ, ಈಗ ನೋಡಿ, ವೆಟರ್ನರಿ ಇನ್ಸ್ಪೆಕ್ಟ್ರುಗಳ ಹುದ್ದೆಗೆ 80 ಲಕ್ಷ ರೂಪಾಯಿ ಸಾರ್ವಜನಿಕ ಬೇಡಿಕೆ ಇಡ್ತಾರೆ, ಕೆಲವರಿಂದ ಸಂಗ್ರಹ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳು ಲಭ್ಯ ಆಗಿದ್ದಾವೆ. ಅಲ್ಲಿಗೆ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ KPSCಯಲ್ಲಿ ನೇಮಕಾತಿಗಳಾಗಿಲ್ಲ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ, ಬಲವಾದ ಸಾಕ್ಷಿ. ಇದನ್ನು ಸ್ಪಷ್ಟಪಡಿಸಿ. ಮೇಲೆ ದೂರು ಕೊಟ್ಟ ಪ್ರತಿ ಅನ್ನೋದು ದಾಖಲೆ ಮಾಡಿದ್ದಾರೆ ಸರ್. ಚಿಕ್ಕಮಗಳೂರು ನಗರಹಳ್ಳಿ ಪಾಷಾ ವಿರುದ್ಧ ಸುಳ್ಳು ದಾಖಲೆ ಮಾಡಿರೋ ಕೇಸ್. ಹೌದು, ಈಗ ಸುಳ್ಳು ನೋಡಿ, ನಾನು ಒಬ್ಬ ವ್ಯಕ್ತಿಯ ಕೃತ್ಯವನ್ನು ಆಧರಿಸಿ ಮುಲ್ಲಾ ಅಂತ ಮಾತಾಡಿದ್ದೀನಿ. ಮುಲ್ಲಾಗಳು ಅಂತಲೂ ಮಾತಾಡಿಲ್ಲ. ಮುಲ್ಲಾ ಅಂದರೆ ಒಬ್ಬ ವ್ಯಕ್ತಿ, ಮುಸ್ಲಿಂ ಸಮಾಜ ಅಲ್ಲ. ಪೆಹಲ್ಗಾಮ್ನಲ್ಲಿ ಭಯೋತ್ಪಾದಕ ದಾಳಿ ನಡೀತು. ಆ ಭಯೋತ್ಪಾದಕ ಅಲ್ಲಿದ್ದವರ ಒಬ್ಬೊಬ್ಬರ ಹೆಸರು ಮತ್ತು ಜಾತಿಯನ್ನು ಕೇಳ್ದ, ಧರ್ಮವನ್ನು ಕೇಳ್ದ, ಕಲ್ಮಾ ಪಡೋ ಅಂತ ಹೇಳ್ದ. ಕಲ್ಮಾ ಹೇಳದೇ ಇದ್ದವರನ್ನು ಗುಂಡಿಟ್ಟು ಕೊಂದ. ನನ್ನ ಗಂಡನ ಕೊಂದಿದೆಯಾ, ನನ್ನನ್ನು ಕೊಂದು ಬಿಡುವಂತ ಹೋದಂಥ ನಮ್ಮ ಸಹೋದರಿಯರು ತಾಯಂದಿರಿಗೆ ನ್ಯಾಯಾಲಯ ಏನು ಬೇಕಾದ್ರೂ ಮಾಡಲಿ, ಸತ್ಯವನ್ನು ಹೇಳೋದನ್ನಂತೂ ನಾನು ನಿಲ್ಲಿಸಲ್ಲ. ಆ ಕಾರಣಕ್ಕೆ ಜೈಲಿಗೆ ಹೋಗಬೇಕು ಅಂತಂದರೆ ನಾನು ತಯಾರಿದ್ದೇನೆ. ಯಾವ ಕಾರಣಕ್ಕೆ ಜೈಲಿಗೆ ಹೋಗಬಾರ್ದು? ಕೊಲೆ, ಅತ್ಯಾಚಾರ, ಭ್ರಷ್ಟಾಚಾರ ಇಂಥದನ್ನು ಮಾಡಿ ಜೈಲಿಗೆ ಹೋಗಬಾರ್ದು. ಹಿಂದುತ್ವದ ಪರವಾಗಿ, ದೇಶದ ಪರವಾಗಿ, ರೈತರ ಪರವಾಗಿ, ಬಡವರ ಪರವಾಗಿ ಅನ್ಯಾಯದ ವಿರುದ್ಧ ಜೈಲಿಗೆ ಹೋಗೋದು ಅದು ಅಪಮಾನದ ಸಂಗತಿ ಅಂತ ನಾನಂತೂ ಭಾವಿಸಿಲ್ಲ. ಅಯ್ಯೋ ಮುಂದೆ ಯಾಕೆ ಹಾಜರಾಗಲಿಲ್ಲ ಅಂದರೆ ನನ್ನದೊಂದು ಕರ್ತವ್ಯ ಇದೆ. ನಾನು ಪೂರ್ವಯೋಜಿತವಾಗಿ ಈ ಪ್ರವಾಸ ಇತ್ತು ಇಲ್ಲಿ. ನಾನೇನು ತಪ್ಪಿಸ್ಕೊಂಡು ಓಡೋಗೋ ಟೆರರಿಸ್ಟ? ಜನರ ನಡುವೆ ಇರುವಂಥ ಒಬ್ಬ ಜನಪರ ಹೋರಾಟಗಾರ. ಹಾಗಾಗಿ ಜನಪರ ಹೋರಾಟಗಾರ, ಜನರ ನಡುವೆ ಇರೋನು, ನನಗೂ ಕಾನೂನು ಗೊತ್ತಿದೆ. ಅಲ್ಲ, ನಾನು ಹೇಳಿದ್ನಲ್ಲ, ನನಗೂ ಕಾನೂನು ಗೊತ್ತಿದೆ. ಯಾವಾಗ ನಾನು ಕೇಳಿದೆ ಅವರಿಗೆ, ಇಂಥ ಹೆಂಗೆ ಬರುತ್ತೆ ಹೇಳಪ್ಪ ಅಂತ. ಹೇಳೋಕ್ಕೆ ತಯಾರಿಲ್ಲ ಆತ. ಇನ್ವೆಸ್ಟಿಗೇಷನ್ ಆಫೀಸರಿಗೆ ಇದು ಹೆಂಗೆ ಮುಲ್ಲಾನ ಟೀಕೆ ಮಾಡಿದ್ರೆ, ಅದು ನಾನೇನು ಟೀಕೆ ಅಂದ್ರೇನು? ನಾನೇನು ಬೋಸು ಅಂತಲೂ ಬೈದಿಲ್ಲ. ಎದೆ ಸೀಳಿದ್ರೆ 3 ಅಕ್ಷರ ಇಲ್ಲ ಅಂತ ಹೇಳಿದ್ದೀನಿ. ಮೇಷ್ಟ್ರು ಭಾಳ ಸರಿ ಹೇಳಿದ್ದಾರೆ, ನಿನ್ನ ತಲೆ ಒಳಗಡೆ ಸಗಣಿ ಇದೆ ಅಂತ. ಅಂದ್ರೆ ಇವ್ರ ಲೆಕ್ಕದಲ್ಲಿ ಮೇಷ್ಟ್ರನ್ನೆಲ್ಲ ತಗೊಂಡೋಗಿ ಇವರು FIR ಹಾಕಿ ಜೈಲಿಗೆ ಹಾಕ್ಬಿಡ್ತಾರೆ. ಭಾಳ ಸರಿ ಮೇಷ್ಟ್ರುಗಳು ಸ್ಕೂಲಲ್ಲಿ ನಿನ್ನ ತಲೆ ಒಳಗಡೆ ಸಗಣಿ ತುಂಬ್ಕೊಂಡಿದೆಯಾ, ನಿನ್ನ ಎದೆ ಸೀಳಿದ್ರೆ 3 ಅಕ್ಷರ ಇಲ್ಲ ಅಂತ ಹೇಳಿರ್ತಾರೆ. ಹಂಗಾರೆ ಇವರೆಲ್ಲ ಈ ಕಾಂಗ್ರೆಸ್ನವ್ರು ಏನು ಮಾಡಿಬಿಡ್ತಾರೆ ಅಂದರೆ, ಮೇಷ್ಟ್ರನ್ನು ಹಾಕುವ ಒಂದು ಜೈಲಿಗೆ ಕೇಸ್ ಹಾಕು ಅಂದರೂ ಆಶ್ಚರ್ಯ ಇಲ್ಲ.